ನಮಸ್ಕಾರ ಸ್ನೇಹಿತರೆ. ಈ ಜಗತ್ತಲ್ಲಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಜಗತ್ತ ಎಲ್ಲರೂ ಇನ್ನೊಬ್ಬರ ಮೆಚ್ಚಿಕೊಳ್ಳಾಡ್ತಿದ್ದಾರೆ. ಇನ್ನೊಬ್ರು ಮೆಚ್ಚ ಅಂದರೆ ಇನ್ನೊಬ್ಬರ ಮುಂದೆ ನಾವು ತೋರಿಸ್ಕೊಳ್ಳೋದು, ನಾವು ಹೇಗಿದ್ದೀವಿ, ನಮ್ಮ ಹತ್ರ ಏನಿದೆ, ಆಮೇಲೆ ನಾವು ಇಷ್ಟು ಶಕ್ತಿಶಾಲಿ, ಇಷ್ಟು ಬುದ್ಧಿವಂತರು, ಇಷ್ಟು ಶ್ರೀಮಂತರು, ಹಾಗೆ ಹೀಗೆ ಅಂತ ತೋರಿಸ್ಕೊತಾ ಇದ್ದಾರೆ. ಇದರ ಅವಶ್ಯಕತೆ ಇದೆಯಾ ಅಂತ ಫಸ್ಟ್ ನಾವು ತಿಳ್ಕೋಬೇಕು. ಏನಕ್ಕೆ ತೋರಿಸ್ಕೋಬೇಕು? ಯಾಕೆನಾ ಕೆಲವ್ರ ಹತ್ರ ಎಲ್ಲ ಇರುತ್ತೆ, ಎಲ್ಲ ಏನು ಕಡಿಮೆ ಆಗೋದಿಲ್ಲ, ಆದರೆ ನೆಮ್ಮದಿ ಇರೋದಿಲ್ಲ. ಇನ್ನು ರಸ್ತೆ ಪಕ್ಕದಲ್ಲಿ ಅಲ್ಲಿ ಇಲ್ಲಿ ಮಲಗಿರ್ತಾರೆ, ನೆಮ್ಮದಿ ಮಲಗಿರ್ತಾರೆ ಕೆಲವೊಬ್ರು. ಆಮೇಲೆ ಗುಡಿಸಲು ಮಲಗಿರ್ತಾರೆ, ಚಿಕ್ಕ ಮನೆಯಲ್ಲಿ, ಬಾಡಿಗೆ ಮನೆಯಲ್ಲಿ ನೆಮ್ಮದಿಯಾಗಿರ್ತಾರೆ. ಅವ್ರಿಗೆ ಸಿಗೋ, ಅವ್ರ ಹತ್ರ ದುಡ್ಡಿರಲ್ಲ, ಅವ್ರಿಗೆ ಸಿಗೋವಂಥ ನೆಮ್ಮದಿ ಕೋಟೆ ಹೆಸರು ಸಿಗಲ್ಲ. ಓಕೆ, ರಿಚ್ ಪೀಪಲ್ ಆರ್ ಹ್ಯಾಪಿ. ಓಕೆ, ದುಡ್ಡೆಲ್ಲ ಕೊಡ್ಕೋಬೋದು, ಎಲ್ಲ ಮಾಡ್ಬೋದು. ಕೆಲವರಿಗೆ ತುಂಬ ಶ್ರೀಮಂತಿದ್ರು ಕೂಡ ತುಂಬ ಖುಷಿಯಾಗಿರ್ತಾರೆ, ಯಾಕಂದ್ರೆ ಅವ್ರ ಮನ್ಸು ಹಂಗಿರುತ್ತೆ. ಒಳಗಡೆ ಎಷ್ಟು ಸ್ವಚ್ಛ ಇರ್ತಿರೋದಿಲ್ಲ ಅಷ್ಟು ಹೊರಗಡೆ ನಾವು ಆನಂದವಾಗಿರ್ತೀವಿ. ಎಷ್ಟು ನಾವು ಒಳಗಡೆ ಆನಂದವಾಗಿರ್ತೀವಲ್ಲ ಅಷ್ಟು ಹೊರಗಡೆ ಎಲ್ಲ ಚೆನ್ನಾಗಿರುತ್ತೆ. ಓಶೋರು ಹೇಳ್ತಾರೆ, ಫಸ್ಟು ನೀವು ಒಳಗಡೆ ಖುಷಿಯಾಗಿರೋದು ಕಲ್ತ್ಕೊಳ್ರಿ. ಫಸ್ಟ್ ನಿಮ್ಮನ್ನು ನೀವು ಪ್ರೀತಿಸಿ ಖುಷಿ ಪಡಿ ಒಳಗೆ. ಫಸ್ಟ್ ನೀವು ಎಷ್ಟು ಒಳಗಡೆ ಇಳಿದ್ಬಿಟ್ಟು ನೀವು ಎಷ್ಟು ಆನಂದವಾಗಿರ್ತಾರಲ್ಲ ಅಷ್ಟು ಹೊರಗಡೆ ನಿಮ್ಮ ಸುತ್ತ ಜಗತ್ತೆಲ್ಲ ಆನಂದಮಯ ಕಾಣುತ್ತೆ. ಎಲ್ಲರನ್ನು ಲೋ ಮಾಡೋ ಮನಸ್ಸು ಬರುತ್ತೆ, ಎಲ್ಲರೂ ನಿನ್ನನ್ನು ಪ್ರೀತಿಸ್ತಾರೆ. ಓಕೆ, ಹಿಂಗೆ ಹೇಳ್ತಾರೆ. ಓಕೆನಾ, ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಕಡೆನ ಎಕ್ಸ್ಪೆಕ್ಟ್ ಮಾಡ್ಬಿಡು ಅಂತ ಹೇಳ್ತಾರೆ. ನೀನು ಏನ್ ಬೇಕಾದ್ರೆ ಮಾಡು, ಬಟ್ ಆ ಕಡೆಯಿಂದ ನಮ್ಗೆ ಇದೇ ಥರ ರೆಸ್ಪೆಕ್ಟ್ ಬೇಕು, ಈ ಥರ ರೆಸ್ಪೆಕ್ಟ್ ಕೊಡಲಿಲ್ಲ ಅದ್ರ ಬೇಕಿಲ್ಲ. ಆಯ್ತು, ಓಕೆ, ಎಕ್ಸೆಪ್ಟೆನ್ಸ್ ಇರ್ಬೇಕಂತ ಹೇಳ್ತಾರೆ. ಒಬ್ರು ಯಾರೋ ಅವರು ತುಂಬ ಚೆನ್ನಾಗಿ ಬರೆದಿದ್ರು, ರಾವಣನಿಗೆ ಇಷ್ಟ ಆಗಲಿಲ್ಲಂತೆ. ರಾಮದೇವರು, ಪ್ರಭು ಶ್ರೀರಾಮ ದೇವರು ರಾವಣನಿಗೆ ಇಷ್ಟ ಆಗಿಲ್ಲ ಅಂದರೆ ಸುಮ್ಮನೆ ಲೈನ್ ಬರೆದು ಹೇಳ್ತಿದ್ದೆ ನಾನು. ಆಮೇಲೆ ಭಗವಾನ್ ಕೃಷ್ಣರು ಕಂಸನಿಗೆ ಇಷ್ಟ ಆಗಿಲ್ಲಂತೆ. ಇನ್ನು ನೀವೆಲ್ಲ ಯಾವ ಲೆಕ್ಕ ಅಂತ ಈ ಥರ ಒಂದು ಲೈನ್ ತುಂಬ ಚೆನ್ನಾಗಿ ಬರೆದಿದ್ರು. ಒಂದು ಎಲ್ಲ ಓದಿದೆ ನಾನು ಮತ್ತೊಬ್ಬ ಆಟ ಹಿಂದೆ. ಓಕೆನಾ, ಹೀಗೆ ಇರಬೇಕಾದ್ರೆ ನಾವು ಯಾರಿಗೆ ಮೆಚ್ಚಕ್ಕೆ ಹೋಗ್ಬಾರ್ದು, ನಮ್ಗೆ ಏನಿದೆಲ್ಲ ನಾವು ಅಷ್ಟು ಮಾಡಬೇಕು, ಬಂದಿರೋ ಕೆಲಸ ಏನಿದೆ ಅದು ಮಾಡಬೇಕು ಅಂತೇಳಿ ತುಂಬ ಚೆನ್ನಾಗಿ ಒಂದು ಸ್ವಲ್ಪ ಕೆಳಗಡೆ ಒಂದು ಲೈನ್ ಬರೆದಿದ್ರು. ಈ ಥರ ಎಲ್ಲ ನಾವು ಎಲ್ಲಿ ನೋಡ್ತೀವಲ್ಲ ಹ್ಯಾಪಿನೆಸ್ ಹುಡುಕ್ಬೇಕು. ನೆಗೆಟಿವ್ ಹುಡ್ಕೋ ಕೂತ್ಕೊಂಡ್ರೆ ಒಂದು ಕೂತಿರೋ ಮನುಷ್ಯನಲ್ಲಿ 99% ನೆಗೆಟಿವ್ ಸಿಗುತ್ತೆ. ಪಾಸಿಟಿವ್ ಹುಡುಗಕ್ಕೆ ಹೋದ್ರೆ ಸಿಗೋದಿಲ್ಲ. ಯಾಕಂದ್ರೆ ನಾವು ಅಷ್ಟು ಮೈಂಡ್ಸೆಟ್ನ ಹಾಳು ಮಾಡ್ಕೊಂಡಿರ್ತೀವಿ. ನಮ್ಮ ಒಳಗಡೆ ಪಾಸಿಟಿವ್ನೆಸ್ ಇತ್ತಂದ್ರೆ ಹೊರಗಡೆ ಎಲ್ಲ ನೋಡೋದೆಲ್ಲ ಪಾಸಿಟಿವ್ ಆಗಿ ಕಾಣುತ್ತೆ. ನಮ್ಮ ಒಳಗಡೆ ನೆಗೆಟಿವ್ ಜಾಸ್ತಿ ಇತ್ತಾ ನೋಡೋದೆಲ್ಲ ನೆಗೆಟಿವ್ ಜಾಸ್ತಿ. ಅದು ನೆಗೆಟಿವ್ ಪಾಸಿಟಿವ್ ಮ್ಯಾಟ್ರ್ ಇಲ್ಲ, ಬಟ್ ನಮ್ಮ ಒಳಗಡೆ ಏನಿರುತ್ತಲ್ಲ ಹೊರಗಡೆ ಅದೇ ಇರುತ್ತೆ. ದ ಸೀಕ್ರೆಟ್ ಅಂತ ಬುಕ್ ಇದೆ, ಅದರಲ್ಲಿ ಒಂದು ತುಂಬ ಚೆನ್ನಾಗಿ ಅದ್ಭುತವಾಗಿರೋ ಲೈನ್ ಒಂದಿದೆ. ಅದ್ರಲ್ಲಿ ಫಸ್ಟ್ ಪೇಜ್ ಓಪನ್ ಮಾಡಿದ ತಕ್ಷಣ ಇದೆ, ಒಳಗೆ ಹೇಗೆ ಹೊರಗೆ ಹಾಗೆ ಅಂತ. ನಮ್ಮ ಒಳಗೆ ಹೆಂಗಿರುತ್ತಲ್ಲ ಹೊರಗೆ ಹಂಗಾಗುತ್ತೆ. ನಾವೇನು ಅನ್ಕೋತೀವಲ್ಲ ಅದು ನಮ್ಮ ಲೈಫಲ್ಲಿ ಹಾಗೆ ಆಗುತ್ತೆ. ಓಕೆನಾ, ಹಿಂಗೆ ಮಾತಾಡ್ತಾರೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಚಾರ ಮಾತಾಡೋಣ. ಧನ್ಯವಾದಗಳು.